ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನಮನ ಮತಕ್ಕೆ ಸ್ವಾಗತ. ನಾನು ವಿಶ್ವನಾಥ್ ಹೋಗ. ಹಿನ್ನೋಟ ಮುನ್ನೋಟಗಳ ಜೊತೆ ನಾವೀಗ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದ ಜನಮನ ಮತ ಏನಿದೆ ನೋಡೋಣ ಬನ್ನಿ. ರಾಯಚೂರು ಅಂದ್ರೆ ಮಳೆ ಕಡಿಮೆ, ಬಿಸಿಲು ಜಾಸ್ತಿ, ಬೇಸಿಗೆಯೇ ಸುಮಾರು 8 ತಿಂಗಳು ಇದ್ದಂತೆ ಇರುತ್ತೆ. ಇಲ್ಲಿನ ಆರ್ಟಿಪಿಎಸ್ ಘಟಕದಿಂದಲೇ ರಾಜ್ಯಕ್ಕೆ 40% ಕರೆಂಟ್ ಪೂರೈಕೆ ಆಗುತ್ತೆ. ಭತ್ತ, ಹತ್ತಿ, ತೊಗರಿ ಪ್ರಮುಖ ಬೆಳೆ. ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರ ಇದೆ. ಈಗಲೂ ಉದ್ಯೋಗ ಅರಸಿಕೊಂಡು ರಾಯಚೂರಿನ ಜನ ಬೆಂಗಳೂರು ಹಾಗೂ ಹೈದರಾಬಾದ್ ಕಡೆ ಗುಳೆ ಹೋಗೋದು ತಪ್ಪಿಲ್ಲ. ನಕ್ಸಲ್ ಪೀಡಿತ ಕ್ಷೇತ್ರ ಎಂದು ಹೆಸರಾಗಿದ್ದ ಈ ಕ್ಷೇತ್ರ ಇತ್ತೀಚೆಗೆ ಆ ಹಣೆಪಟ್ಟಿಯಿಂದ ನಿಧಾನವಾಗಿ ಹೊರಬಂದಿದೆ. ಅಭಿವೃದ್ಧಿ ವಿಚಾರಗಳಿಗಿಂತ ವ್ಯಕ್ತಿಗೆ ಹೆಚ್ಚಿನ ಆದ್ಯತೆ ನೀಡುವ ಕ್ಷೇತ್ರವಿದು. ಹೊರಗಿನಿಂದ ಬಂದು ಚುನಾವಣೆಗೆ ಸ್ಪರ್ಧಿಸಿದ್ರು ಇಲ್ಲಿನ ಮತದಾರರು ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಅವರನ್ನ ಕಳೆದ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಕ್ಷೇತ್ರದ ಜಾತಿವಾರು ಮತದಾರರ ಲೆಕ್ಕ ನೋಡೋದಾದ್ರೆ ಒಟ್ಟು 2,21,808 ಮತದಾರರಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡ, ಗಂಗಾ ಮತಸ್ಥರು, ಲಿಂಗಾಯತರು, ಮುಸ್ಲಿಂ ಮತದಾರರೇ ಇಲ್ಲಿ ನಿರ್ಣಾಯಕ. ಈ ಬಾರಿ ಅಭ್ಯರ್ಥಿಗಳು ಯಾರು, ಹೇಗಿದೆ ಪೈಪೋಟಿ ಅಂತ ನೋಡೋದಾದ್ರೆ ಈ ಬಾರಿ ಮತ್ತೆ ಕಾಂಗ್ರೆಸ್ನ ಬಸನಗೌಡ ದದ್ದಲ್ ಅಖಾಡಕ್ಕೆ ಇಳಿಯೋದು ಪಕ್ಕಾ ಆಗಿದೆ. ಆದ್ರೆ ರವಿ ಪಾಟೀಲ್ ಹಾಗೂ ಕೆ ಚಂದ್ರಶೇಖರ್ ನಾಯಕ ಕೂಡ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಬಿಜೆಪಿಯಿಂದ ತಿಪ್ಪರಾಜ್ ಹವಾಲ್ದಾರ್ ಕಣಕ್ಕೆ ಇಳಿಯೋದು ಪಕ್ಕಾ ಆಗಿದೆ. ಈ ಬಾರಿ ಜೆಡಿಎಸ್ ಪಕ್ಷ ಸ್ಥಳೀಯರೇ ಆದ ನರಸಿಂಹನಾಯಕ ಅವರನ್ನ ಅಖಾಡಕ್ಕೆ ಇಳಿಸುತ್ತಿದೆ. ಇನ್ನು ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಹಾಲಿ ಶಾಸಕರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಏನೇನ್ ಕೆಲಸ ಬಾಕಿ ಇವೆ ಅಂತ ನೋಡೋದಾದ್ರೆ ರಾಯಚೂರಲ್ಲಿ ಐಐಟಿ ಸ್ಥಾಪನೆ ಆಗಿರೋದು ದೊಡ್ಡ ಸಾಧನೆ. ಇನ್ನು ರಾಯಚೂರು ವಿಶ್ವವಿದ್ಯಾಲಯ ಶುರುವಾಗಿದೆ. ಇದರ ಜೊತೆ ಪ್ರಮುಖ ಮುಖ್ಯ ರಸ್ತೆಗಳಿಗೆ ಹಲವು ಕಡೆಗಳಿಂದ ಸಂಪರ್ಕ ಮಾಡಲಾಗಿದೆ. ಕೃಷ್ಣಾ ಮೇಲ್ಸೇತುವೆ ಮರು ನಿರ್ಮಾಣಕ್ಕೆ ಅನುದಾನ ತರಲಾಗಿದೆ. ಆದರೆ ಕೆಲಸ ಶುರುವಾಗಿಲ್ಲ. ಕ್ಷೇತ್ರದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ರಾಯಚೂರು ಗ್ರಾಮೀಣ ಭಾಗದಲ್ಲಿ ಇನ್ನೂ ಎಲ್ಲಾ ಕಡೆ ರಸ್ತೆಗಳ ಸಂಪರ್ಕವಿಲ್ಲ. ಕೆಲವು ಕಡೆ ಸಾರಿಗೆ ವ್ಯವಸ್ಥೆಯ ಸಂಪರ್ಕವಿಲ್ಲ. ಇದರ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಇದೆ. ಚಿಕ್ಕಮಂಚಾಲೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದ ಬೇಡಿಕೆ ಇದೆ. ಸಾಕಷ್ಟು ಕಡೆ ಕೆರೆಗಳಿಗೆ ನೀರು ತುಂಬಿಸಬೇಕೆಂಬ ಬೇಡಿಕೆ ಇದೆ. ಇದರ ಜೊತೆಗೆ ಆರ್ಟಿಪಿಎಸ್ನಲ್ಲಿ ಸ್ಥಳೀಯರಿಗೆ ಪ್ರಾತಿನಿಧ್ಯ ನೀಡಬೇಕೆಂಬ ಬೇಡಿಕೆ ಇದೆ. ಈ ಎಲ್ಲ ಬೇಡಿಕೆಗಳೊಂದಿಗೆ ಕ್ಷೇತ್ರದ ಜನ ಈ ಬಾರಿ ಎಲೆಕ್ಷನ್ಗೆ ಸಜ್ಜಾಗ್ತಿದ್ದಾರೆ. ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನ ಆರಂಭ ಮಾಡೋದಕ್ಕೂ ಮುನ್ನ ಈ ಕ್ಷೇತ್ರದ ಅಧಿದೇವರಾಗಿರ್ತಕ್ಕಂತಹ ದೇವಸುಗೂರಿನ ಸೂಗುರೇಶ್ವರನ ದರ್ಶನ ಮತ್ತು ಆಶೀರ್ವಾದವನ್ನ ಪಡೆದುಕೊಂಡು ಸಾಗ್ತಕ್ಕಂಥದ್ದು ವಾಡಿಕೆ. ಹಾಗೆ ನಾವು ಕೂಡ ಇವತ್ತು ಈ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂತಹ ಅಧಿದೇವರಾಗಿರ್ತಕ್ಕಂತಹ ಸೂಗುರೇಶ್ವರನ ದರ್ಶನವನ್ನ ಪಡೆದು ನಮ್ಮ ಜನಮನ ಮತ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಾವೀಗ ಶಕ್ತಿನಗರದ ಒಂದು ಹೋಟೆಲ್ ಮುಂಭಾಗದಲ್ಲಿ ಇದೀವಿ. ಟೀ ಅಂಗಡಿ ಮುಂಭಾಗದಲ್ಲಿ ಈರಣ್ಣ ಹೋಟೆಲ್ ಅಂತ ಹೇಳ್ಬಿಟ್ಟು ಶಕ್ತಿನಗರದಲ್ಲಿ ಟೀ ಅಂಗಡಿಗೆ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಶುಂಠಿಯಿಂದ ಈರಣ್ಣವರು ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. ನಾವು ಕೂಡ ಈರಣ್ಣವರಿಗೆ ಒಂದು ಟೀಯನ್ನು ಆರ್ಡರ್ ಮಾಡಿ ಒಳಗಡೆ ಹೋಗೋಣ. ಅನೇಕ ಜನ ಈ ಒಂದು ಈರಣ್ಣವರ ಟೀ ಕುಡಿಯೋದಕ್ಕೆ ಇಲ್ಲಿ ಕಾದು ಕೂತಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಈ ಬಾರಿಯ ಒಂದು ಚುನಾವಣೆಯಲ್ಲಿ ಏನು ಕಳೆದ ಬಾರಿ ಇಲ್ಲಿ ಚುನಾಯಿತರಾಗಿರ್ತಕ್ಕಂತಹ ಶಾಸಕರು ಯಾವ ರೀತಿಯಾದಂತಹ ಕೆಲಸಗಳನ್ನ ಇಲ್ಲಿ ಮಾಡಿದ್ದಾರೆ, ಅವರ ಒಂದು ಕಾರ್ಯವೈಖರಿ ಇವರಿಗೆ ತೃಪ್ತಿ ತಂದಿದೆಯಾ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ಈಗಿರ್ತಕ್ಕಂತಹ ಶಾಸಕರು ಕಳೆದ 5 ವರ್ಷದ ಅವಧಿಯಲ್ಲಿ ಈ ಒಂದು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ತಮ್ಮ ತೃಪ್ತಿ ಇದೆಯಾ? ತೃಪ್ತಿ ಇಲ್ಲ ಸರ್. ಯಾಕೆ ತೃಪ್ತಿ ಇಲ್ಲ? ಅವರು ಏನಂದ್ರೆ ಕಾರ್ಯಕರ್ತರನ್ನು ಇಡ್ತಾ ಇಲ್ಲ. ಅದಾದ ನಂತರ ಅವರು ಮಾಡ್ತಿರೋ ಕೆಲಸಗಳು ಏನಂದರೆ ಅವ್ರ ವಿರುದ್ಧ ಮಾಡಿದ ಎಲೆಕ್ಷನ್, ಅವ್ರ ವಿರುದ್ಧ ಏನು ಮಾಡಿರ್ತಾರಲ್ಲ ಅಂಥವ್ರನ್ನ ಹಿಂದಿಟ್ಕೊಂಡು ತಿರುಗಾಡ್ತಿದ್ದಾರೆ.
ನಿಜವಾದ ಕಾರ್ಯಕರ್ತನ ಇಟ್ಕೊಂಡು ತಿರುಗಾಡ್ತಾ ಇಲ್ಲ, ಅವರಿಂದ ತೃಪ್ತಿ ಇಲ್ಲ. ಅದು ಹಂಗಾಗಿ ನಾವು ಸ್ಥಳೀಯರನ್ನ ಕೇಳ್ತಿದ್ದೀವಿ, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು. ಅಲ್ಲ, ಈಗ ಅಭಿವೃದ್ಧಿ ಕಾರ್ಯಗಳು ಅಂತ ಬಂದಾಗ, ಅಭಿವೃದ್ಧಿ ವಿಚಾರಗಳಂತ ಬಂದಾಗ ಶಾಸಕರು ಅಭಿವೃದ್ಧಿ ಮಾಡಿದಾರಾ ಇಲ್ವಾ? ಅಷ್ಟಕ್ಕಷ್ಟೇ ಮಾಡಿದ್ದಾರೆ, ಇಲ್ಲೇನು ಅಂತ ಪರಿ ಹೇಳಿಕೆ ಇಲ್ಲ, ಅಷ್ಟಿಲ್ಲ. ಅಭಿವೃದ್ಧಿ ಇಲ್ಲ. ಸರ್, ಈ ಮೂಲಭೂತ ಸೌಕರ್ಯಗಳಂತ ಬಂದಾಗ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟು, ಕೃಷ್ಣಾ ಬ್ರಿಡ್ಜ್ ಆಗಿರ್ಬೋದು, ಈ ಭಾಗದ RTPS ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ವಿಚಾರ, ಸ್ಥಳೀಯರಿಗೆ ನೌಕರಿ ಕೊಡ್ತಕ್ಕಂಥ ವಿಚಾರ, ಸಾಕಷ್ಟು ಭರವಸೆಗಳನ್ನ ಈ ಶಾಸಕರು ನೀಡಿ ಅಧಿಕಾರಕ್ಕೆ ಬಂದಿದ್ರು. ಅವೆಲ್ಲವನ್ನು ಈಡೇರಿಸಿದ್ದಾರೆ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಕೆಲವು ಕಾರ್ಮಿಕರು ವಜೆಗೊಂಡು ಇಲ್ಲಿಗೆ 3 ವರ್ಷಗಳಾದವು. ಆ ಕಾರ್ಮಿಕರನ್ನ ಇಲ್ಲಿವರೆಗೆ ಕೆಲಸಕ್ಕೆ ಸೇರಿಸಿಲ್ಲ, ಒಂದನೇದು. ಆಮೇಲೆ ನಾವು ಪಂಚಾಯತ್ ಸದಸ್ಯರಾಗಿ 2 ವರ್ಷ ಮೇಲಾದವು. ಮಾಧವರದಿಂದ ಸುಗ್ರೇಶ್ವರ ಗುಡಿವರೆಗೆ ನಾವು ರಸ್ತೆ ನಿರ್ಮಾಣ ಮಾಡಿಕೊಡಲು ಹೇಳಿದ್ವಿ, ಅದು ಇಲ್ಲಿವರೆಗೆ ಆಗಿಲ್ಲ. ಆಯ್ತು, ಈಗ ಅವಧಿ ಮುಗಿಯುತ್ತಾ ಬಂತು. ಈಗ ಒಂದು ವೇಳೆ ನೀತಿ ಸಂಹಿತೆ ಜಾರಿ ಆದರೆ ಮುಗ್ದೇ ಹೋಯ್ತು ಕತೆ. ಇನ್ನೆಲ್ಲಿ ಅಂತ ಮಾಡ್ತಾರೆ ಅವರು? ಅಭಿವೃದ್ಧಿ ವಿಚಾರದಲ್ಲಿ ಅಂಕಗಳನ್ನು ಕೊಡೋದಾದ್ರೆ 100ಕ್ಕೆ ಎಷ್ಟು ಕೊಡ್ತೀರಿ? ಸರ್, ಅಭಿವೃದ್ಧಿ ಅಂತ ವಿಚಾರ ಬಂದಾಗ ಅಭಿವೃದ್ಧಿ ಆದ್ರಲ್ಲಿ ಅಂಕ ಕೊಡೋದು. ನಾವು ಹೇಳಿದಂಥ ನಮ್ಮ ಹಳ್ಳಿಗಳಲ್ಲಿ ಕೆಲಸಗಳು ಆಗಿಲ್ಲ, ಕೆಲವೊಂದು ಕಡೆ ಆಗ್ಯಾವ, ನಮ್ಮಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ದದ್ದಲ್ರಿಗೂ ಮತ್ತು ಚಂದ್ರಶೇಖರ್ ನಾಯಕರಿಗೂ ಫೈಟ್ ನಡೆದಿದೆ. ಸೊ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತಿರ್ತಾವೆ? ನಾವು ಲೋಕಲ್ ಅವರಿಗೆ ಕೊಡ್ಬೇಕು, ಚಂದ್ರಶೇಖರ್ ನಾಯ್ಕ ಕೊಡ್ಬೇಕಂತೇಳಿ ನಮ್ದು ಆಗ್ರಹ ಅದ. ಅದು ಯಾಕೆ ದದ್ದಲ್ ಅವ್ರು ಕೆಲಸ ಮಾಡಿಲ್ಲ? ಕೆಲಸ ಮಾಡಿದ್ದಿಲ್ಲ, ಎಲ್ಲರಿಗೂ ಹೊರಗಳವ್ರಿಗೆ ಕೊಟ್ಟರೆ ಲೋಕಲ್ದವ್ರಿಗೆ ಒಂದ್ಸಲ ನೋಡ್ಬೇಕಲ್ಲ. ಅವ್ರು ಈಗಾಗಲೇ 2-3 ಸಲ, ಅಂದ್ರೆ 2-3 ಪೀರಿಯಡ್ ಹಿಂದಲಿಂದಾನೇ ಟ್ರೈ ಮಾಡ್ತಾ ಇದಾರ. ಅವರಿಗೆ ನಿರಾಶೆ ಆಗಿದೆ. ಅವರು ಮೂಲತಃ ಅವ್ರ ಮನೇಲಿ JDP ಮೆಂಬರ್ ಇದ್ದಾರೆ, TIP ಮೆಂಬರ್ ಇದ್ದಾರೆ, ಅವರೆಲ್ಲ ಏಬಲ್ ಇದ್ದಾರೆ. ಅವ್ರಿಗೆ ಕೊಡ್ಬೇಕಂತೇಳಿ ನಾವೆಲ್ಲ ಆಗ್ರಹ ಮಾಡ್ತಿದ್ದೀವಿ. ಈ ಸಿಕ್ಕಂತ ಅನುದಾನವನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಂಡಿದ್ದಾರೆ ಈ ಶಾಸಕರು? 188 ಹಳ್ಳಿ ಬರ್ತವೆ ಸರ್. ಒಂದು ಅನುದಾನ ಸ್ವಲ್ಪ ಬಂತಂದ್ರೆ ಎಕಡೆ ಡಿವೈಡೇಷನ್ ಮಾಡ್ತಾರೆ. ಒಂದು ವರ್ಷದಲ್ಲಿ ಎಷ್ಟು ಅನುದಾನ ಬರಲ್ಲ ಸರ್, ಅಷ್ಟು ಬರಲ್ಲ. 188 ಹಳ್ಳಿ ಮಾಡ್ಬೇಕಲ್ಲ ಸರ್. ಡಿಗ್ರೀಸ್ ಅಮೌಂಟ್ ಎಲ್ಲಿ ಆಗ್ತದೆ ಸರ್? ಹಾಗಾದ್ರೆ ಈಗಿರ್ತಕ್ಕಂಥ ಶಾಸಕರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಚಂದ್ರಶೇಖರ್ ನಾಯ್ಕ ಟಿಕೆಟ್ ಕೊಡಬೇಕು. ಸ್ಥಳೀಯರ ಹತ್ತರ ಅವ್ರು ಓದ್ಸಲೆ ಭಾಳ ಓದ್ತಣ್ಣಿದ ಪಕ್ಷದಲ್ಲಿ ರೂಢಿ ಆಗ್ಯಾರ. ಒಂದು 8-10 ವರ್ಷದಿಂದ ಸ್ಥಳೀಯರ ಟಿಕೆಟ್ ಕೊಟ್ಟರೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ದದ್ದಲ್ ಅವರು ಈ 5 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದಂತೀರಿ? ಕಾಂಗ್ರೆಸ್ ಅವರು ಮೂಲತಃ ಪಕ್ಷ ಮೊದಲಿಂದ ಪಕ್ಷದಲ್ಲಿ ಇಲ್ಲ. ಮೊದಲು BJPಯಿಂದ ಈ ಕಡೆ ಬಂದವರು, BJP ಆಕಸ್ಮಿಕವಾಗಿ ಬಂದವರು. ಈಗ ಮೊದಲಿಂದ ಮಾಡಿದ ಹಳೆ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು? 10-12 ವರ್ಷ ಪಕ್ಷಕ್ಕಾಗಿ ದುಡಿದಿರ್ತಾರ. ಅಂಥವ್ರು ಕಾರ್ಯಕರ್ತರು. ಈ ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ಈ ಶಾಸಕರಿಗೆ ಎಷ್ಟು ಅಂಕ ನೀಡ್ತೀರಿ ನೀವು? ನಾವೇನು ಅಂಕ ಏನಿಲ್ಲ ಸರ್, 8-10 100ಕ್ಕೆ 8-10 ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡಿಲ್ಲ. ಎಲ್ಲಿ ಮಾಡಿದ್ದಾರೆ ತೋರಿಸ್ಬೇಕಲ್ಲ. ಅದು KPCL ವರ್ಕ್ ಇದೆ, ಅವು ಮಾಡ್ತಾ ಇದ್ದಾರೆ ಅಷ್ಟೇ. ಶಾಸಕರು ಅನ್ನೋದು ದೇವಸೂರಿಗೆ ಏನು ಕೊಟ್ಟರೆ ಅದು ಇಂಪಾರ್ಟೆಂಟ್. ಒಂದು ಮತಕ್ಷೇತ್ರ ದೇವಸೂರು JDPಯಲ್ಲಿ 25,000 ಜನಸಂಖ್ಯೆ ಇದ್ದೀವಿ ನಾವೆಲ್ಲರೂ ಕೂಡಿ. ದೇವಸೂರಿಗಾಗಿ ಪರ್ಟಿಕ್ಯುಲರ್ ಏನು ಮಾಡಿದೆ ಅಂತ ನಮಗೆ ತೋರಿಸ್ಬೇಕು. ಈ 5 ವರ್ಷದಲ್ಲಿ ಬಂದಂತ ಶಾಸಕರು ಕೆಲಸಗಳನ್ನ ಮಾಡಿದಾರಾ ಅಥವಾ ಇಲ್ವಾ? ತಮ್ಮ ಅಭಿಪ್ರಾಯ? ಶಾಸಕರು ಮಾಡ್ಯಾರೆ, ಆದರೆ ಸಮರ್ಪಕವಾಗಿ ಮಾಡಿಲ್ಲ. ಇನ್ನು ರೋಡು, ನೀರು, ಆಮೇಲೆ ರೈತರ ಸಮಸ್ಯೆ ಭಾಳ ಇದೆ. ರೈತರ ಹತ್ತಿ ಬೆಳೆದಾರ, ರೇಟ್ ಇಲ್ಲ. ಅದಕ್ಕಾಗಿ ಅವರು ರೈತರು ಕಷ್ಟದಲ್ಲಿದ್ದಾರೆ. ಇದನ್ನು ರೈತರಿಗೆ ರೇಟ್ ಬರಂಗೆ ಮಾಡ್ಬೇಕು. 10,000-12,000 ರೂಪಾಯಿ ಕ್ವಿಂಟಲ್ ಹತ್ತಿ ಆಗಬೇಕು. ಇದು ನಮ್ಮ ಅಪೇಕ್ಷೆ. ಇಲ್ಲಿ ಕಾರ್ಮಿಕರ ಸಮಸ್ಯೆ ಆಗಿರ್ಬೋದು, ಹಾರೋ ಬೂದಿ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಬಹುದೊಡ್ಡ ರಸ್ತೆ ಇದು. ಈ ರಸ್ತೆ ಸುಧಾರಣೆ ಆಗಿರ್ಬೋದು, ಇವು ಯಾವಾದರೂ ಕೂಡ ಒಂದು ತೃಪ್ತಿ ಇದೆಯಾ ತಮಗೆ? ಆಗಿದಾವೆ ಅಂತ? ಇಲ್ಲ ಸರ್, ತೃಪ್ತಿ ಇಲ್ಲ ಸರ್. ಬರೇ ಬೂದಿಯಾಗೇನೆ ಇರ್ಬೇಕು ನಾವು. ಹಂಗೆ ಪರಿಸ್ಥಿತಿ. ಮಕ್ಕಳು, ಸಣ್ಣ ಮಕ್ಕಳು, ದೊಡ್ಡವರಿಗೆ ಭಾಳ ಪ್ರಾಬ್ಲಮ್ ಆಗ್ತೈತೆ. ಇದೊಂದು ಬೂದಿದೊಂದು. ನಾವು ರೋಡಿಗೆ ತಿರುಗಾಡ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಚಸ್ಮಾ ಹಾಕ್ಕೊಂಡು ತಿರುಗಾಡಬೇಕು. ಒಂದು ಟಿಪ್ಪರ್ಗಳು ಜಾಸ್ತಿ ತಿರುಗಾಡ್ತಾವೆ. ಅದರಿಂದ ಸ್ವಲ್ಪ ರೋಡನ್ನು ಸ್ವಲ್ಪ ಜಾಸ್ತಿ ಇದು ಮಾಡಬೇಕು. ಭಾಳ ಸಮಸ್ಯೆ ಇದಾವೆ ಸರ್. ಈಗ ಗ್ರಾಮೀಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ MLA ಹೆಂಗೆ ಕೆಲಸ ಮಾಡಿದಾರ? ಹೆಂಗೆ ತೃಪ್ತಿ ಇದೆಯಾ ಅವ್ರ ಕೆಲಸ ತೃಪ್ತಿ ಇದೆ. ಡೆವಲಪ್ಮೆಂಟ್ ಮಾಡಿದ್ದಾರೆ ಚಲೋತ್ನಾಗ. ಎಲ್ಲ ಇದು ಗ್ರಾಮೀಣ ಕ್ಷೇತ್ರದ ಹಳ್ಳಿ ಬರ್ತಾವ ಅಲ್ಲಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ರೋಡು, ವರ್ಕು, ನೀರು, ಅವರಿಗೆ ಇದು ಬಿಸಿಲಿರೋ ವಾಟ್ರು, ಸ್ಕೂಲ್ಗಳು ಏನೇನಿರ್ತವೆ ಸೌಕರ್ಯ ಮಾಡಿಕೊಟ್ರೆ ಎಲ್ಲರಿಗೆ. ಈಗ ಒಂದ್ಸರಿ ಆರ್ಶ್ ಬಂದ್ರು, ಇಲ್ಲಿ ಇನ್ನೊಂದ್ಸರಿ ಆರ್ಶ್ ಬಂದಿಲ್ಲ ಅನ್ನೋ ಒಂದು ಇತಿಹಾಸ ಇದೆ ಗ್ರಾಮೀಣ ಕ್ಷೇತ್ರದ. ಹೌದು. ಇದು ಹೆಂಗೆ ದೊಡ್ಡದು ಹೆಂಗಾಗ್ಬೋದು ಸರಿ? ಏನು ದೇವ್ರಿಚ್ಛೆ ಬರಬಹುದು ಅಂತೀವಿ ನಾವು. ಕ್ಷೇತ್ರ ಡೆವಲಪ್ಮೆಂಟ್ ಆದ, ಗೌರ್ಮೆಂಟ್ ಹೆಂಡವರ್ ಆಗ್ಯದ, ಡೆವಲಪ್ಮೆಂಟ್ ಮಾಡೋದ ಮಾಡಕೈತಾರೆ. ಒಟ್ಟು ಅವರು ಕಾಂಗ್ರೆಸ್ನೇ ಗೆದ್ದದ ಇಲ್ಲಿ. ಹೆಂಗೆ ಚೆನ್ನಾಗೈತೆ. ನಮ್ಮ ಕಾಂಗ್ರೆಸ್ ಆಡಳಿತ ಚೆನ್ನಾಗಿ ಕೊಡ್ರಿ. ಎಲ್ಲ ಕವರ್ಗಾಗಲಿ ಚೆನ್ನಾಗಿ ಆಡಳಿತ ಕೊಡೋದು ಕಾಂಗ್ರೆಸ್ ಪಕ್ಷದವ್ರಿಗೆ ಗೆತ್ತಾರೆ. ಈಗ ದದ್ದಲವರು ಟಿಕೆಟ್ ಸಿಗಂಗಿಲ್ಲ ಅಂತಾರಲ್ಲ, ಸಿಗದೆ ಹೋದ್ರೆ ಕಾಂಗ್ರೆಸ್ನವ್ರು ಸಿಗ್ತಾರೆ ಸರ್. ಯಾರಿಗೂ ಸಿಗ್ತಲ್ಲ. ಬಟ್ ಯಾರಿಗೆ ಸಿಕ್ಕರು ಕಾಂಗ್ರೆಸ್ ಅಲ್ಲ ಸರ್. ಕಾಂಗ್ರೆಸ್ ಮಾಡ್ಬೇಕು ಸರ್. ಕಾಂಗ್ರೆಸ್ ಗೆತ್ತ ಸರ್. ಯಾರಿಗೆ ಸಿಗ್ತಾರೆ? ನಾವು ಜನಪ್ರತಿನಿಧಿಗಳ ಬಗ್ಗೆ, MLA ಬಗ್ಗೆ, ಯಾರು MP ಬಗ್ಗೆ, ಯಾರ ಬಗ್ಗೆ ಮಾತಾಡೋದಲ್ಲ. ನಮ್ಮ ಊರಿಗೆ ಅನೇಕ ತೊಂದರೆಗಳು ಅಂದರೆ ಹೈದರಾಬಾದ್ ರಸ್ತೆಯನ್ನು ಮೇನ್ ರೋಡು ಹೋಗೋ ಭಕ್ತರಿಗೆ ಅನುಕೂಲ ಅಂತ ರಸ್ತೆಗಳೇ ಮಾಡೋದಲ್ಲ. ತಮ್ಮ ಬೇಕಿದ್ದಲ್ಲಿ ತಮ್ಮ ಜಾಗದಲ್ಲಿ ಮಾಡಿಕೊಂಡು MLA ಆಗಿರ್ಬೋದು. ಅವರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ಗ್ರಾಮ ಸದಸ್ಯರಾಗಲಿ,
ಎಲ್ಲರೂ ತಮ್ಮ ತಮ್ಮ ಅರ್ಥಕ್ಕೆ ತಾವು ಮಾತಾಡ್ತಾರ. ಇಲ್ಲಿ ನಾನು ಇಲ್ಲಿಗೆ ಏಸು ಇಲ್ಲಿನ 62 ವರ್ಷ ಆಯ್ತು. ಏನೇ ನಮ್ಮೂರು ಕೃಷ್ಣಾ ನದಿನ ಬತ್ತಿಯಾಗಿದ್ರು ನೀರಿನ ತೊಂದರೆಗಳು ಭಾರಿ ತೊಂದರೆ ಅವ. ಫಿಲ್ಟರ್ ನೀರು ಅಂತ ಇರೋಂಗಿಲ್ಲ. ಅದು KPC ಅವರು ಕೊಟ್ಟರೆ ನೀರು ಬರ್ತಾವ, ಹೊರಗ್ಲಿಂದ ಯಾರು ಕೊಡಗಲ್ಲ. ಇಂಥವ್ರು ಯಾರು ಹೇಳಗಲ್ಲ. ನಾವೇನು ಹೇಳಿದ್ರೆ ನಮ್ಮ ಮಕ್ಕಳು ತೊಂದರೆಗಳು ಕೊಡ್ತಾರೆ ನಮಗೆ. ಇಂಥ ಕೆಲಸ ಮಾಡಿಸ್ತಾರೆ. ಇಲ್ಲಿ ಬಂದ ಅನೇಕ ಬರೀ ಭಾಷಣ ಬಿಗ್ತಾರ, ಓದ್ತಾರ, ಶಾಲಾಕ್ಕಂತಾರೆ, ಸೀದಾ ಹೋಗ್ಬಿಡ್ತಾರೆ. ಈ ರೋಡ್ ನೋಡ್ರಿ, ಹೈದರಾಬಾದ್ ರಸ್ತೆಲಿಂದ ಇಲ್ಲಿಂದ ಎಲ್ಲ ಮುಗುಡಿತನ ಹೇಳ್ಯಾರ. ಇಲ್ಲಿಗೆ ಎಷ್ಟು ವರ್ಷ ಆಯ್ತು? ಇದೆ 5 ವರ್ಷ ಆಯ್ತು. ಇದು ಹೇಳಕ್ಕ ಮಾಡಿಲ್ಲ. ಇಲ್ಲ, ದದ್ದಲ್ ಬಸವಣ್ಣವರು ಬರ್ಬೋದು ಈಗ. ಅವರು ಸ್ವಲ್ಪ ಕೆಲಸ ಮಾಡಿ ಹೋಗ್ಯಾರ. ಅಷ್ಟು MLA ಯಾರು ಕುಂತಿಲ್ಲ ಇಲ್ಲಿ. ಯಾರು ಮಾಡಂಗಿಲ್ಲ ಸರ್. ಹೇಳ್ತಾರ, ಓದ್ತಾರ, ನಾಳೆ ಬರ್ಕ ಇದ್ದರು ತಿಂತಾರ. ನಾವು ಬಡವರಿಗೆ ಏನು ಮಾಡಲ್ಲ. ರಸ್ತೆಗಳೆಲ್ಲ ಹೆಂಗಿದಾವೆ ನಿಮ್ಮೂರು? ಕೆಲಸ ಮಾಡಲ್ಲ. ಆರ್ಸ್ಕೊಂಬೇಕು ಅಷ್ಟೇ ಬರ್ತಾರೆ ಅವರು. ಕೆಲಸ ಮಾಡೋರು ಒಬ್ರಲ್ಲ ಪಕ್ಕ. ಯಾರು ಮಾಡಂಗಿಲ್ಲ. ನಾವಿವತ್ತು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ದೇವಸಗೂರು ಎನ್ನುವಂತಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ. ಬನ್ನಿ, ಅನೇಕ ಜನ ಯುವಕರು ಕೂಡ ಈ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಆ ಜನ ಏನಂತ ಹೇಳ್ತಾರೆ ಅಂತಕ್ಕಂಥದ್ದನ್ನ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಕಳೆದ 5 ವರ್ಷಗಳಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಶಾಸಕರು ಈ ಒಂದು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದಾರ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ತಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ರೀತಿಯಾದಂತಹ ಒಂದು ಉತ್ತರವನ್ನ ತಾವು ಕೊಡಬಹುದು? ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ನಮ್ಮ ರಾಯಚೂರು ಗ್ರಾಮೀಣ ಅಂತ ಬಂದಾಗ ಪೂರಾ ಹಿಂದುಳಿದ ಘಟಕ ಇದು ಮಾಡಿದ್ದಾರೆ, ಪೂರಾ ಕಡೆಗಣಿಸಿದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಯಾವುದೇ ಶಾಸಕರಾಗಿರ್ಬೋದು ಇಲ್ಲಿವರೆಗೂ ನಮ್ಮ ರಾಯಚೂರು ಗ್ರಾಮೀಣ ಅಭಿವೃದ್ಧಿ ಕಂಡಿಲ್ಲ. ಈ ರೀತಿ ಇದೆ. ನಮ್ಮ ನೋಡ್ತಿರೋ ಇಲ್ಲಿ RTPS ಇದೆ, ನಮಗೆ ಶಕ್ತಿನಗರ RTPS. ಎಷ್ಟೋ ಜನ ನಮ್ಮ ಗ್ರಾಮದಲ್ಲಿ ನಿರುದ್ಯೋಗಿಗಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಡ್ಬಂದು ಕೆಲಸ ಕೊಡೋದು ಈ ಥರ ಎಲ್ಲ ಆಗಿದೆ. ಎಷ್ಟೋ ರೋಡ್ಗಳಾಗಿರ್ಬೋದು ಹೇಗಿದ್ದೇವೆ ಅಂತ ನೀವು ಒಂದು ಸಾರಿ ಬಂದು ನೋಡ್ಕೋಬೋದು. ಎಲ್ಲ ಶಾಸಕರಾಗಿರ್ಬೋದು ಯಾರೇ ಬಂದು ನೋಡ್ಕೊಂಡು ಅದ್ರ ಬಗ್ಗೆ ತಾವೆಲ್ಲ ನೋಡ್ಕೊಂಡು ಇದು ಮಾಡ್ಬೋದು. ಈ ಬಾರಿ ಇರ್ತಕ್ಕಂಥ ಶಾಸಕರ ಬಗ್ಗೆ ಅಭಿಪ್ರಾಯ ಹೆಂಗಿದೆ? ಚಲೋ ಕೆಲಸ ಮಾಡ್ತಿದ್ದಾರೆ, ಮುಂದೂ ಮಾಡ್ಬೋದು ಅಂತ ಅನಿಸ್ತದೆ. ಈಗ BJP, ಕಾಂಗ್ರೆಸ್, JDS ಈ 3 ಪಕ್ಷದ ಅಭ್ಯರ್ಥಿಗಳಲ್ಲಿ ಯಾರು ನಿಂತರೆ ಗೆಲ್ಬಹುದು ಈ ಬಾರಿ? ಎಲ್ಲ 3 ಪೈಪೋಟಿ ಇದೆ ಸರ್. ಯಾವ 3 ಪೈಪೋಟಿ ಇದೆ ಸರ್. ನಾವೀಗ ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಯರಗೇರ ಪಟ್ಟಣದಲ್ಲಿದ್ದೀವಿ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಅತ್ಯಂತ ದೊಡ್ಡ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಅಂತ ಹೇಳಿದ್ರೆ ಅದು ಯರಗೇರ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಸರಿಸುಮಾರು ಏನೇನಂದ್ರೂ ಕೂಡ 39ರಿಂದ 40 ಸಾವಿರ ಮತಗಳು ಇದೇ ಒಂದು ಪಟ್ಟಣದಲ್ಲಿದ್ದಾವೆ. ಸರಿ, ಈಗ 2018ರಲ್ಲಿ ಓರ್ವ ನಾಯಕರನ್ನ ನೀವು ಆರಿಸಿ ತಂದಿದ್ರಿ ಇಲ್ಲಿ, ಹಾಲಿ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರು. ಎಷ್ಟರ ಮಟ್ಟಿಗೆ ಈ 5 ವರ್ಷಗಳಲ್ಲಿ ಇಲ್ಲಿಯ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ? ಅವ್ರು ಬರೀ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಡೋದು, ಅವರಲ್ಲಿಗೆ 40% ಕಮಿಷನ್ ತೊಗೊಬೋದು, ಕೆಲಸ ಮಾಡ್ಕೊಬೋದು, ಹೋಗೋದು. ಯಾರು? ದದ್ದಲ್ ಬಸನಗೌಡ. ಈ ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಅವತ್ತೇನು ಪಾರ್ಟಿ ಪರವಾಗಿ ಏನು ಓಡಾಡ್ಯಾರ, ಅವ್ರಿಗೆ ಯಾರಿಗೆ ಏನು ಕೆಲಸ ಕೊಟ್ಟಿಲ್ಲ, ಅವ್ರು ಮಾತಾಡ್ಸೋದೇನಿಲ್ಲ. ಮತ್ತು ಇವತ್ತು ಎಲೆಕ್ಷನ್ ಬಂದವು, ಮತ್ತು ಇವತ್ತು ತಿರುಗಾಡಕತ್ತಾನ ನಾವಿದ್ದೀವಿ ಅಂತ ಎಲ್ಲರಿಗೆ ಕಾರ್ಯಕರ್ತರಂತ ಅಸಮಾಧಾನ ಮೇಲೆ ಇದ್ದಾರೆ. ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ಗುಣಪಾಠ ಕಲಿಸೋಕ್ಕೆ ಎಲ್ಲರೂ ಕೈ ಎತ್ಕೊಂಡು ರೆಡಿ ಇದ್ದಾರೆ. ಈಗ ಯರಗೇರಿಯಲ್ಲಿ 2018ರಲ್ಲಿ ನೋಡಿದ್ರೆ ಸಮಸ್ಯೆಗಳು ಏನೇನಿದ್ವು? ಆ ಎಲ್ಲ ಸಮಸ್ಯೆಗಳು ಬಗೆಹರಿದಿದಾವ ಅಥವಾ ಇಲ್ವಾ? ಎಲ್ಲಿ ನೋಡಿದ್ರು ಏನು ಬಗೆಹರಿಲ್ಲ ಸರ್. ಎಲ್ಲ ನೀರಿನ ಸಮಸ್ಯೆ ಹಂಗೆ ಇದೆ, ರೋಡಿನ ಸಮಸ್ಯೆ ಹಂಗೆ ಇದ್ದಾವೆ. ಮತ್ತೇನು ಸ್ಕೂಲ್ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಎಲ್ಲನ ಕಾರ್ಯಕರ್ತರ ಕೆಲಸ ಕೇಳಕ್ಕೆ ಹೋದರೆ ಇಲ್ಲರಿ, ಅವ್ರ ಪರ್ಸೆಂಟೇಜ್ ಅವ್ರಿಗೆ ಆಫೀಸರ್ಗಳಿಗೆ ಪರ್ಸೆಂಟೇಜ್ 20% ಕೊಡಬೇಕು. ಮತ್ತು ಏನು ಟೆಂಡರ್ ಆಗಿರ್ತಾರೆ ಅವ್ರಿಗೆ 20% ಕೊಡಬೇಕು. ಮತ್ತು 40% ಅವ್ರಿಗೆ ಹೋದ್ಮೇಲೆ ನಿಮ್ಮ ಕಾರ್ಯಕರ್ತರಿಗೆ ಏನು ಉಳಿತದೆ ಅಂತ ನಮಗೆ ಅಂದಾರೆ ಸರ್. ನಾವೇ ಅವತ್ತು ಓಟ್ ಹಾಕಿ ನಾವು ಎಲ್ಲ BJP ಅವರಿಗೆ ಪಣ ತೊಟ್ಟಿ ಓಟ್ ಹಾಕಿವಿ. ನಾವು ಏನು ದುಡ್ಡು ಉಳಿಬೇಕಂತೇನಿಲ್ಲ. ನಮ್ಮ ಊರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಫಿಸ್ಟೇಜ್ ಇರ್ತದೆ. ಆ BJP ಕಾರ್ಯಕರ್ತರಿಗೆ ನಾವು ತಲೆ ಬಗ್ಗಬಾರ್ದು, ನಮ್ಗೆ ದುಡ್ಡೇನು ಉಳಿಬೇಕಂತ ಮುಖ್ಯನಲ್ಲ ಅಂತ ನಾವು ಕೆಲಸ ಕೇಳೋಕೆ ಹೋದರೆ ನಮಗೆ ಇಲ್ಲ, ಅವರೆಲ್ಲ ಪರ್ಸೆಂಟೇಜ್ ಕೊಟ್ಟು ಮತ್ತು ನೀವೇನೋ ಉಳಿಸ್ಕೊಂಬಂಗಿದ್ರೆ ಮಾಡ್ರಿ ಅಂದರು. ನಾವು ಹಂಗೆ ಪರ್ಸೆಂಟೇಜ್ ಕೊಡೋಕ್ಕೆ ನಾವು ರೆಡಿ ಇಲ್ಲ, ನಾವು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಿದ್ಮೇಲೆ ಅವ್ರು ಟೆಂಡರ್ ಕೊಟ್ಟು ಅವರಿಗೆ ಕಾಂಟ್ರಾಕ್ಟ್ಗಳಿಗೆ ಕೆಲಸ ಕೊಟ್ಟಾರ ಅವರು. ಈಗ BJPಯಲ್ಲಿ 40% ಸರ್ಕಾರ ಅಂತ ಕರೀತಾರೆ. ಇಲ್ಲಿ ನೋಡಿದ್ರೆ ಆರೋಪ ಕಾಂಗ್ರೆಸ್ ಶಾಸಕರೇ 40% ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಅಂದ್ಕೊಂಡಿರೋ ಪ್ರಕಾರ ಅವರು ಹೊಂದಾಣಿಕೆಯಲ್ಲಿ ನಾವು ಮಾಡಿಲ್ಲ ಸರ್, ಕೆಲಸ ಮಾಡಿಲ್ಲ. ಪ್ರತಿ ಹಳ್ಳಿಯಲ್ಲಿ ಕೇಳಿ ನೀವು, ಯಾಕಂದ್ರೆ ಈಗ ಊರಿಗೆ ಸಂಬಂಧಪಟ್ಟಿದ್ದು ನಾವು ಈಗ ಮುಖಂಡರಂತೂ ಊರು ಇರಲ್ಲ, ಊರಲ್ಲಿ ಇರ್ತಾರೆ 2-3 ಇರ್ತಾರೆ ಸರ್. ಒಂದು ಪಾರ್ಟಿ ಬಗ್ಗೆ ಇರ್ಬೇಕಾದ್ರೆ ಮುಖಂಡರು 2-3 ಇರ್ತಾರೆ ಒಂದು ವಿಲೇಜ್. ಆ ವಿಲೇಜ್ ಎಲ್ಲ ಮುಖಂಡರು ಹೋಗಿ ಕೇಳಿದಾಗ ಅವ್ರು ಕೇಳಿದ್ದು ನಾವು ಮಾಡಿದ್ರೆ ನಾವು ಯಾಕೆ ಕೇಳಕ್ ಬರ್ತೀವಿ ಸರ್ ಇಷ್ಟೆಲ್ಲ? ಚಂದ್ರಶೇಖರ್ ನಾಯಕ್. ಯಾಕೆ? ಅವರು ಲೋಕಲ್ ಅವರು
ಕೆಲಸ ಮಾಡ್ತಾನೆ ಅನ್ನೋ ಭರವಸೆ. ಸ್ಥಳೀಯರಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಚಂದ್ರಶೇಖರ್ ನಾಯ್ಕರು ಇರ್ಲಿ ಅಂತ. ಟಿಕೆಟ್ ಸಿಗುತ್ತಾ ಚಂದ್ರಶೇಖರ್ ನಾಯ್ಕ? ಸಿಗ್ತದ ನಮ್ಮ ಲೋಕಲ್ ಎಲ್ಲ ನಾವು ಬೇಕಂತ ನಾವು ಟಿಕೆಟ್ ಬೇಕಂತೀವಿ. ಯಾರಿಗೆ? ಚಂದ್ರಶೇಖರ್. ಸಪೋಸ್ ಟಿಕೆಟ್ ಸಿಗ್ಲಿಲ್ಲ ದದ್ದಲ್ಗೆ ಸಿಕ್ಕರೆ ದದ್ದಲ್ ನಾವು ಚಂದ್ರಿಗೆ ಸಪೋರ್ಟ್ ಮಾಡಿ ದದ್ದಲ್ ಮಾಡೋದಿಲ್ಲ. ಯಾಕೆ ಸರ್ ದದ್ದಲ್ ಅವ್ರನ್ನ ಯಾಕೆ ತಿರಸ್ಕಾರ ಮಾಡ್ತಾರೆ? ಯಾಕಂದ್ರೆ ನಮ್ ಕೆಲಸಗಳಾಗಿಲ್ಲ ಸರ್ ಊರಾಗ. ನಾವು ಸ್ವಂತ ಹಾಕ್ಸ್ಕೊಂಡಿನಿ ರೋಡ್, ಪಂಚಾಯತ್ಗೆ ಲೆಟ್ರ್ ಕೊಟ್ಟು ಸಾಕಾಗ್ಬಿಟ್ಟ ಕಾಂಗ್ರೆಸ್ ಅವರು ಕೂಡ. ಸ್ವಂತ ಹಾಕ್ಸ್ಕೊಂಡಿನಿ ರೋಡ್ ನೋಡಿ ಇಲ್ಲಿ ರೋಡ್ ಸ್ವಂತ ಹಾಕ್ಸ್ಕೊಂಡಿಲ್ಲ, ಮನೆ ಸ್ವಂತ ಹಾಕ್ಸ್ಕೊಂಡಿನಿ. ಈಗ ಹಂಗಂದ್ರೆ ಮತ್ತೆ ಇಲ್ಲಿ ಪಂಚಾಯತ್ ಅವ್ರದೇ ನಡಕತ್ತದ, 16 ಜನ ನಂಬರ್ಗಳಿದಾರ. ಲೆಟ್ರ್ ಕೊಟ್ಟಿನಿ, ಎಲ್ಲ ಕೊಟ್ಟಿನಿ, ಒಂದು ಕೆಲಸ ಆಗಿಲ್ಲ ನನ್ನ ಮನೆ ಮುಂದೆ. ಅಲ್ಲಿ ದದ್ದಲ್ಗೆ 2 ಸತಿ ಮಾಡಿದ್ಯಾ, ಇಲ್ಲಿ ಇಂಥ ಸಣ್ಣ ಸಣ್ಣ ಹೇಳ್ಬಾರ್ದಪ್ಪ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಹೇಳ್ಬೇಕು ನನಗೆ ಅಂತಾನೆ. ನಮ್ಮ ಲೋಕಲ್ ಆದ್ರೆ ಕೇಳಕ್ ಚೆನ್ನಾಗಿರ್ತಾವ, ಮನೆಗೆ ಹೋಗಿ ಕೇಳ್ತೀವಿ ಚಂದ್ರನಾಯ್ಕನ. ದದ್ದ ಆಫೀಸ್ಗೆ ಹೋಗಿ ಕೇಳಕ ಇಲ್ಲ ನಮಗೆ. ಏನಿದ್ರು ರಸ್ತೆ ಮೇಲೆ ಸಂತೆ ಸರ್ ಸುಮಾರು 40 ನಿಮಿಷ ಆಯ್ತದ ಸರ್. ಟ್ರಾಫಿಕ್ ಆದ್ರಗನ ಟ್ರಾಫಿಕ್ ಆಯ್ತದ ಸರ್. ಏನು ಸರ್ ಈಗ ಮಾರ್ಕೆಟಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಮಾರ್ಕೆಟ್ ಇಲ್ಲ, ಹೆಣ್ಮಕ್ಳಿಗೆ ಟೋಲ್ಗೇಟ್ ಗಿಲ್ಗೇಟ್ ಇದು ಟೋಯ್ಲೆಟ್ ಏನಿಲ್ಲ. ಏನು ಸರ್ ಸುಮಾರು 1 ಕಿಲೋಮೀಟ್ರ್ ಹೋಗ್ಬೇಕು ಹೆಣ್ಮಕ್ಳು. ಫುಲ್ ಪ್ರಾಬ್ಲಮ್ ಐತೆ ಸರ್ ಇಲ್ಲಿ. ಮತ್ತೆ ಯಾಕೆ ಇಲ್ಲಿನ ಶಾಸಕರು ಸರ್ ಅವರು ಯಾರೋ ದದ್ದಲ್ ಅಂತ ಅಲ್ಲಿಂದ ಬರ್ತಾರೆ ಸರ್, ವರ್ಷಕ್ಕೊಂದ್ಸತಿ ಬರ್ತಾರ, ಲೀಡರ್ ಭೇಟಿ ಆಗ್ತಾರ, ಹೋಗ್ತಾರೆ ಸರ್. ಇಲ್ಲಿ ಸಮಸ್ಯೆ ಬಗೆಹರಿಲ್ಲ ಸರ್. 2023ಕ್ಕೆ ಮತ್ತೊಮ್ಮೆ ಚುನಾವಣೆ ಬಂತು ಈಗ. ಹಾಂ ಸರ್. ಮತ್ತೆ ನಿಮ್ಮ ಬಾಗಿಲಿಗೆ ಜನಪ್ರತಿನಿಧಿಗಳು ಬರ್ತಾರೆ ಸರ್. ಹೊಸವ್ರು ಕೊಟ್ಟರೆ ಬೇಸಿರ್ತದೆ ಸರ್, ಹೊಸವ್ರು ಕೊಡ್ಬೇಕು. ನಮ್ಮ ಲೋಕಲ್ ಚಂದ್ರಶೇಖರ್ ನಾಯ್ಕ ಅಂತ ಇದ್ದಾರ ಕಾಂಗ್ರೆಸ್ ಲೀಡ್ರು, ಆವಾಗ ಕಷ್ಟ ಬಿದ್ದಾರೆ ಸರ್ ಅವರು. ಅವ್ರು ಕೊಟ್ಟರೆ ಅವ್ರು ಏನಾರು ಕೆಲಸ ಮಾಡಿಲ್ಲ ಅಂದ್ರೆ ಇಲ್ಲೇ ಇದೇ ದಾರ ಮೇಲೆ ಬರ್ತಾರೆ, ಕಾರ್ ನಿಂದ್ರಿಸಿ ಕೇಳ್ತೀವಿ, ನಮ್ಮ ಕೆಲಸ ಯಾಕೆ ಮಾಡಿಲ್ರಿ ಅಂತ ಕಾರ್ ನಿಂದ್ರಿಸಿ ಕೇಳಕ್ಕೆ ಬರ್ತದೆ. ಇವರು ದದ್ದಲ್ ಯಾವ್ರೋ ಗೊತ್ತಿಲ್ಲ, ಅವರು ಆಫೀಸಲ್ಲಿ ಇರ್ತದೆ ಗೊತ್ತಿಲ್ಲ. ಏನು ಸರ್ ಭಾಳ ಸಮಸ್ಯೆ ಇದಾವೆ. ಇನ್ನು ಡ್ರೈನೇಜ್ ಆಗಲಿ ಏನು ಸರ್, ನಮ್ಮ ಪಂಚಾಯತ್ದಾಗ 7 ವರ್ಷ ಆಯ್ತು, ರೂಮ್ ಆಗಿ 4 ರೂಮ್ ಆಗ್ಯಾವ. ನಮ್ಮವರು ನಮ್ಮ ಅಣ್ಣ ತಮ್ಮರು ಒಬ್ಬರು ಇನ್ನೂ ಬಿಲ್ ಆಗಿಲ್ಲ, ಕೆಲವು ಬಿಲ್ಗಳು ಹಂಗೆ ಪೆಂಡಿಂಗ್ ಇದಾವೆ ಸರ್. ನಮ್ಮಂಥವ್ರು ಕೇಳಕ್ಕೆ ಹೋಗಿದ್ರಾಗನ ದೂರ ತಳಿತಾರೆ ಸರ್, ಯಾರು ಕೇಳೋದಿಲ್ಲ ಸರ್. ಭಾಳ ತೊಂದರೆ ಇದೆ ಸರ್. ನೀವು ದದ್ದಲ್ ಅವ್ರನ್ನ ಮತ್ತೊಮ್ಮೆ ಆರಿಸ್ತಾರ್ತೀರಾ ಅಥವಾ ಇಲ್ವಾ? ಇಲ್ಲ ಸರ್, ಜನ ತೀರ್ಮಾನ ಮಾಡ್ತಾರೆ ಸರ್. ಮತ್ತೆ ದದ್ದಲ್ಗನ ಕೊಟ್ಟರೆ ಹಾಳಾಗೋಗ್ಬಿಡ್ತಾರೆ ಸರ್ ಎಲ್ಲ. ಇಲ್ಲಿಗೆ ಏನಾಗಿಲ್ಲ, ಮತ್ತೆಗನ ಅವ್ರು ಕೊಟ್ಟರೆ ಎಲ್ಲ ಹಾಳಾಗೋಗ್ಬಿಡ್ತಾರೆ ಸರ್. ಇದು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಮಾತು. ಇನ್ನೂ ಅನೇಕ ಜನ ವ್ಯಾಪಾರಸ್ಥರು ಕೂಡ ಇಲ್ಲಿದ್ದಾರೆ, ಅವ್ರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಈಗ ರಸ್ತೆಗಳು, ಕುಡಿಯೋ ನೀರು, ರೈತರಿಗೆ ಬೆಳೆಗೆ ಬೆಲೆ, ಈ ರೀತಿಯಾದ ವಿಚಾರಗಳು ಬಂದರೆ ಶಾಸಕರು ಕೆಲಸ ಮಾಡಿದ್ದಾರೆ ಉತ್ತಮವಾಗಿ? ನೋಡ್ರಿ ಸರ್, ಈಗ 80% ಕೆಲಸ ಆಗವ, ಅಲ್ಲೇ ಆಗವ, ಕೆಲಸಗಳು ಆಗವ. ಒಬ್ಬೊಬ್ಬರಿಗೆ ಹಂಗೆ ಇರ್ತಾರೆ, ಒಬ್ಬೊಬ್ಬರು ಪಾರ್ಟಿನಿಂದ ಅವರು ಹಿಂಗೆ ಅವ್ರು ಮಾತಾಡ್ತಾರೆ. ಹಾಂ ಹೌದು ಸರ್. ಸರ್ಕಾರ ಯಾವಾಗ ಆಗ್ತದೆ, ಅದು ಯಾವ್ದಾಗ್ತದೆ ಅವ್ರದ್ದು ಜನಗಳ ತೀರ್ಮಾನ ಸರ್ ಅದು. ಈಗ ಕಳೆದ ಬಾರಿ 2018ರಲ್ಲಿ ನೀವೇನು ಮತ ಹಾಕಿ ಗೆಲ್ಸಿರ್ತಕ್ಕಂಥ ಅಭ್ಯರ್ಥಿ ಉತ್ತಮವಾಗಿ ಕೆಲಸ ಮಾಡಿದಾರ ಅಥವಾ ಹೆಂಗೆ? ಈ ನಡುವೆ ಅಂತ ಸ್ವಲ್ಪ ಕೆಲಸ ಮಾಡಾರ ಬೇಡ, ಆ ಕಡೆಗೆ ಸ್ವಲ್ಪ ಮಾಡಿದಾರ. ಈಗ ನಮ್ಮ ಊರವ್ರನ್ನು ಸ್ವಲ್ಪ ಆಕಾಂಕ್ಷೆ ಕೇಳ್ತಾ ಇದಾರ, ಅವ್ರಿಗೂ ಸ್ವಲ್ಪ ಅವಕಾಶ ಕೇಳಕತ್ತಾರ. ಯಾರು 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 ಆಕಾಂಕ್ಷಿ? ಚಂದ್ರಶೇಖರ್ ನಾಯ್ಕ. ಅಭಿವೃದ್ಧಿದಲ್ಲಿ ಅಂತ ಸುಮ್ಮನೆ ಸರ್, ಕಾಂಟ್ರಾಕ್ಟರ್ಗಳಿಗೆ ಚೆನ್ನಾಗಿ ಮಾಡಿದ್ದಾನೆ ಸರ್. ಕಾಂಟ್ರಾಕ್ಟರ್ಗಳಿಗೆ ಪರ್ಸೆಂಟೇಜ್ಗಳಿಗೆ ಚೆನ್ನಾಗಿ ಮಾಡಿದ್ದಾನೆ. ಅಭಿವೃದ್ಧಿಗಂತ ಏನಿಲ್ಲ ರೀ, ಅಭಿವೃದ್ಧಿಗಂತ ಏನಿಲ್ಲ. ಇದುವರೆಗಾದ್ರೂ ಒಂದು ಹೌಸಿಂಗ್ ಇಲ್ಲ, ಒಂದು ರೋಡ್ ಇಲ್ಲ, ಹಳ್ಳಿಗಳಲ್ಲಿ ಪಿಂಚಣಿಗಳಿಲ್ಲ. ಭಾಳ ಮಂದಿ ಪರದಾಡ್ತಾರೆ, ಅವ್ರ ಬಗ್ಗೆ ಏನಿಲ್ಲ. ತನಗೇನು ಪರ್ಸೆಂಟೇಜ್ ಸಿಗ್ತದಿಲ್ಲ, ಪರ್ಸೆಂಟೇಜ್ ಯಾರು ಕೊಟ್ಟರೆ ಅವ್ರಿಗೆ ಕೆಲಸ ಕೊಡ್ತಾರೆ. ಬಿಜೆಪಿ ಪಕ್ಷಕ್ಕೆ 40% ಸರ್ಕಾರ ಅಂತಾರೆ, ಮತ್ತೆ ಇದು ಕಾಂಗ್ರೆಸ್ ಅಂದ್ರೆ ಆಲ್ರೆಡಿ ಕಾಂಗ್ರೆಸ್ದವ್ರನ್ನ ಅದಕ್ಕೆ ಕಾಂಗ್ರೆಸ್ದವ್ರು ಅವ್ರ ಗುಂಪೇದವ್ರ ಟೀಕೆ ಮಾಡ್ಯಾರ ಕೂಡ. ಅದಕ್ಕೆ ಇದುವರೆಗಾದ್ರೂ 3 ಬಾರಿ ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ಇದುವರೆಗಾದ್ರೂ ಕೂಡ. ಅಂದ್ರೆ ಆತ ಹೋಗ್ಯಾನಂತ ಅರ್ಥ ಅಲ್ಲ, ಹೋಗ್ಯಾನಂತ ಅರ್ಥ ತಾನೆ. ಅಂದ್ರೆ ಕಾಂಗ್ರೆಸ್ಗೆ ಈ ಸಾರಿ ದದ್ದಲ್ ಅವ್ರು ನಿಂತರೆ ತಾವು ಮತ ಹಾಕೋದಿಲ್ಲ ಅಂತೀರಿ? ಹಾಕೋದಿಲ್ಲ ಪಕ್ಕ ಸ್ಪಷ್ಟವಾಗಿ. ಸ್ಪಷ್ಟವಾಗಿ ಯಾರು ರೈತರು ಕೆಲಸ ಮಾಡಂಗಿಲ್ಲ, ಯಾವ ಕೆಲಸ ಮಾಡಿದ್ರೆ ರೂಮ್ಗಳು ಮಾಡ್ಯಾರ, ರೂಮ್ಗಳು ಶಾಂಕ್ಷನ್ ಕೊಡಂಗಿಲ್ಲ, ಬಿಲ್ ಅರ್ಧ ತಗೊಂತಾರೆ, ಅರ್ಧ ಬಿಟ್ಬಿಡ್ತಾರೆ ಅಷ್ಟೇ. ಬಡವ್ರು ಎಲ್ಲಿ ನೋಡ್ತಾರೆ? ಇದು ಇಲ್ಲಿನ ಯರಗೇರಿ ಪಟ್ಟಣದಲ್ಲಿರ್ತಕ್ಕಂತಹ ಅನೇಕ ನಿವಾಸಿಗಳ ಮಾತು. ಇನ್ನೂ ಕೂಡ ಅನೇಕ ಜನ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತು ಮುಂಬರ್ತಕ್ಕಂಥ ತಮ್ಮ ಜನನಾಯಕನ ಬಗ್ಗೆ ನಿರೀಕ್ಷೆಗಳನ್ನ ಏನಿಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಹಾಗೆ ಮುಂದುವರಿತಾ ನೋಡೋಣ ಬನ್ನಿ.